ನಾವು ಯಾದಗಿರಿ ಜಿಲ್ಲೆಯಲ್ಲಿ ಲಿಂಗಾನುಪಾತವನ್ನ ಸರಿದೂಗಿಸ್ಲಿಕ್ಕೆ ಏನು ನಾವೇನಂತಂದ್ರೆ ಈಗಾಗಲೇ ಗರ್ಭಪಾತ ಆಗಿರ್ತಕ್ಕಂಥವುಗಳನ್ನ ನಾವೇನಂತಂದ್ರೆ ಒಂದು ಆಡಿಟ್ ಮುಖಾಂತರ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಡಾಕ್ಟರ್ ಸಂಜೀವ್ ಕುಮಾರ್ ಕಾರ್ಯಕ್ರಮಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಂಜೀವ್ ಕುಮಾರ್ ರಾಯಚೂರ್ಕರ್ ಮತ್ತು ಡಾಕ್ಟರ್ ಜ್ಯೋತಿ ಕಟ್ಟಿಮನಿಯವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಸಿ.ಒ ಸರ್ ಅವರ ನಿರ್ದೇಶನದಂತೆ ನಾವೇನಂತಂದ್ರೆ ಸಮಿತಿಯನ್ನು ರಚನೆ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಏನಂತಂದ್ರೆ ಯಾರಿಗೆ ಈಗಾಗಲೇ 2ರಿಂದ 3 ಜನ ಹೆಣ್ಮಕ್ಳಿದ್ದಾರೆ ಅಂಥವ್ರು ಮತ್ತೆ ಗರ್ಭಿಣಿಯಾಗಿ ಗರ್ಭಪಾತಕ್ಕೆ ಒಳಗಾಗಿದ್ರೆ ಯಾವ ಕಾರಣಕ್ಕಾಗಿ ಅವರು ಗರ್ಭಪಾತ ಆಗಿದೆ ಅನ್ನುವ ಪತ್ತೆ ಹಚ್ತಾ ಇದ್ದೀವಿ. ನಮ್ಮ ಒಂದು ತನಿಖೆ ವರದಿಯಲ್ಲಿ ಕೆಲವು ಜನ ವೈದ್ಯಕೀಯ ಕಾರಣಗಳಿಂದ ಗರ್ಭಪಾತಕ್ಕೆ ಒಳಗಾಗಿರ್ತಕ್ಕಂಥದ್ದು, ಕೆಲವು ಜನ ಸ್ವಾಭಾವಿಕವಾಗಿ ಗರ್ಭಪಾತಕ್ಕೆ ಒಳಗಾಗಿರ್ತಕ್ಕಂಥದ್ದು, ಕೆಲವು ಜನದೇನೆಂದ್ರೆ ಇನ್ನು ಯಾವುದೇ ರೀತಿಯ ಮಾಹಿತಿ ನಮಗೆ ಬಂದಿರೋದಿಲ್ಲ. ಅಂದ್ರೆ ನಾವು ನಮ್ಮ ಒಂದು ತನಿಖಾ ವರದಿಯಲ್ಲಿ ಇಲ್ಲಿವರೆಗೆ ನಡೆದಂತ ತನಿಖೆಯಲ್ಲಿ ಏನಂತಂದ್ರೆ ಯಾವುದೇ ರೀತಿಯ ಹೆಣ್ಣು ಭ್ರೂಣ ಹತ್ಯೆ ಆಗಿರೋ ಬಗ್ಗೆ ವರದಿ ಸಲ್ಲಿಕೆ ಆಗಿರೋದಿಲ್ಲ ನಮಗೆ. ಸೊ ಅದಕ್ಕಾಗಿ ಏನಂತಂದ್ರೆ ಇನ್ನೂ ನಾವು ತನಿಖೆಯನ್ನ ಮುಂದುವರಿಸಿದ್ದೀವಿ. ಅಂತ ಯಾವುದೇ ಹೆಣ್ಣು ಭ್ರೂಣ ಹತ್ಯೆ ಆಗಿರುವಂತಹ ಮಾಹಿತಿ ಒಂದ್ ವೇಳೆ ಬಂದಿದ್ರೆ ಎಲ್ಲಿ ಯಾರು ಸ್ಕ್ಯಾನಿಂಗ್ ಮಾಡಿದ್ದಾರೆ, ಎಲ್ಲಿ ಗರ್ಭಪಾತ ಆಗಿದೆ ಅವ್ರ ಮೇಲೆಲ್ಲ ನಾವೇನೋ PCPNDT ನಿಯಮಾನುಸಾರ ಕ್ರಮ ಕೈಗೊಳ್ತೀವಿ. ಆದ್ರೆ ಇಲ್ಲಿಯವರೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಆಗಿದೆ ಅಂತಕ್ಕಂಥದ್ದು ಯಾವುದೇ ವರದಿಯಲ್ಲಿ ಬಂದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.